ನಮಸ್ತೆ ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನಿವತ್ತು ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ 8.4 ಸ್ಟಾರ್ಟ್ ಮಾಡ್ತಾ ಬರೋಣ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ಮೊದಲನೇ ಕ್ವಶನ್ ನೋಡಿ ಏನಂತ ಇದೆ. ಎಕ್ಸ್ಪ್ರೆಸ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಸೈನ್ ಎ, ಸೀಕೆಂಟ್ ಎ ಆ್ಯಂಡ್ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ ಅಂತ ಇದೆ. ಇನ್ ಟರ್ಮ್ಸ್ ಆಫ್ ಕಾಟ್ ಎನಲ್ಲಿ ಬರೋ ಹಾಗೆ ನಾವು ಮಾಡ್ತಾ ಬರಬೇಕಾಗತ್ತೆ. ಅದಕ್ಕೆ ನಾನು ಏನಂತ ಬರ್ಕೊತೀನಿ ಅಂದರೆ, ಕನ್ಸಿಡರ್ ಎ ಟ್ರಯಾಂಗಲ್ ಎ ಬಿ ಸಿ ಅಂತ ತೊಗೊತೀನಿ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ತೊಗೊಳ್ಳೋಣ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಾವು ಇದನ್ನೆಲ್ಲ ನಾವು ಯಾವುದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಬರ್ತೀವಿ ಅಂದರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ನಾವು ಯೂಸ್ ಮಾಡ್ಕೊಂಡು ಮಾಡ್ತಾ ಬರ್ತೀವಿ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ಯೂಸ್ ಮಾಡ್ಕೊಂಬರೋಣ. ಇದನ್ನೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಎ ಸೈನ್ ಎ ಅಂತ ಹೇಳಿರೋದ್ರಿಂದ ನಾನು ಫಸ್ಟು ಕೊಸಿಕೆಂಟ್ ತೊಗೊಂಬರ್ತೀನಿ. ಕೊಸಿಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 + ಕಾಟ್ ಸ್ಕ್ವೇರ್ ಎ ಅಂತ ನಮಗೆ ಗೊತ್ತಿರೋ ಪ್ರಕಾರ ಏನು, ಕೊಸಿಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 + ಕಾಟ್ ಸ್ಕ್ವೇರ್ ಎ. ಈ ಕೊಸಿಕೆಂಟ್ನೇ ನಾನು ರೆಸಿಪ್ರೋಕಲ್ ತೊಗೊಂಬಂದರೆ 1 / ಕೊಸಿಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು, ಇದು ಸಹ ರೆಸಿಪ್ರೋಕಲ್ಗೆ ಬರುತ್ತೆ, 1 / ಕಾಟ್ ಸ್ಕ್ವೇರ್ 1 + ಕಾಟ್ ಸ್ಕ್ವೇರ್ ಎ. ಹಾಗೆ ಈ 1 / ಕೊಸಿಕೆಂಟ್ ಸ್ಕ್ವೇರ್ ಎ ಅಂದರೆ ನಮಗೇನು ಗೊತ್ತು, ರೆಸಿಪ್ರೋಕಲ್ ಯಾವುದು, ಕೊಸಿಕೆಂಟ್ಗೆ ಸೈನ್ ಬರುತ್ತೆ. ಸೊ ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 / 1 + ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳೋಣ. ಈಗ ನಮ್ಗೆ ಬೇಕಾದ್ರೆ ಬರೀ ಸೈನ್ ಎ ಈಸ್ ಈಕ್ವಲ್ ಟು +or -√1 / 1 + ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೊತೀನಿ. ಇದೇ ಬಂದು ಸೈನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎನ ನಾವು ಮಾಡ್ತಾ ಬರ್ತೀವಿ. ಹಾಗೆ ನೆಕ್ಸ್ಟು ಸೀಕೆಂಟ್ ತೊಗೊಳ್ಳೋಣ. ಸೀಕೆಂಟ್ ಅಂದರೆ ನಮಗೆ ಯಾವುದು ಬಂದಿರೋ ಫಾರ್ಮುಲಾ ಪ್ರಕಾರ 1 + ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎ. ಇಲ್ಲ ನಾವು ಈ ಥರನೂ ಬರ್ಕೊಳ್ಬೋದು, ಸೀಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 + ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ಕೋಬೋದು. ಇಲ್ಲಿ ನಮಗೆ ಟ್ಯಾನ್ ಸ್ಕ್ವೇರ್ ಎ ಅಂದರೆ ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ, ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಟ್ಯಾನ್ ಎ ಅಂದರೆ 1 / ಕಾಟ್ ಎ ಅಂತ ಬರ್ಕೋಬೋದಾ. ಹಾಗೆ ಟ್ಯಾನ್ ಸ್ಕ್ವೇರ್ ಎ ಅಂದರೆ ಕಾಟ್ ಸ್ಕ್ವೇರ್ ಎ, ಈ ಥರ ನಾವು ಬರ್ಕೊಂಬರ್ಬೇಕಾಗತ್ತೆ. ಓಕೆ, ಇಲ್ಲಿ ನಾವು ಏನಂತ ತೊಗೊತೀನಿ, ನನಗೆ ಬೇಕಾಗಿರೋದು ಟ್ಯಾನ್ ಎ ಇರೋ ಜಾಗಕ್ಕೆ 1 / ಕಾಟ್ ಎ ಹಾಕಬೇಕಾಗತ್ತೆ. ಸೊ ಸೀಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎ ಅಂತ ಹಾಕಿಲ್ಲ, ಸೀಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 / 1 + 1 / ಕಾಟ್ ಸ್ಕ್ವೇರ್ ಎ ಬರ್ಕೊತೀನಿ. ಇದನ್ನು ನನ್ನ ಡಿನಾಮಿನೇಟರಲ್ಲಿ ಇರೋದ್ರಿಂದ ನನಗೆ ಈ ಸೈಡ್ ಇದು ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ನನಗೆ ಎಲ್ ಸಿ ಎಮ್ ತೊಗೊಂಡ್ರೆ ಆವಾಗ ಕಾಟ್ ಸ್ಕ್ವೇರ್ ಎ + 1 / ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೊತೀವಿ. ನಮಗೆ ಬೇಕಾಗಿರೋದು ಬರೀ ಸೀಕೆಂಟ್ ಎ ಮಾತ್ರ. ಸೊ ನಾವೇನಂತ ತೊಗೊತೀನಿ, ಸೀಕೆಂಟ್ ಎ ಈಸ್ ಈಕ್ವಲ್ ಟು √= ಕಾಟ್ ಸ್ಕ್ವೇರ್ ಎ + 1 ಅಂತ ತೊಗೊಳ್ಳೋಣ. ಹಾಗೆ / ಕಾಟ್ ಸ್ಕ್ವೇರ್ ಎ ಅಂತಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬರೀ ನಮ್ಗೆ ಏನು ಬೇಕುತ್ತೆ, ಬರೀ ಕಾಟ್ ಎ ಬರುತ್ತೆ. ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಕಾಟ್ ಎ ಅಂತ ಬರ್ಕೊಂಬಂದೆ. ಓಕೆ, ನೆಕ್ಸ್ಟ್ ಇನ್ನೇನಂತ ಹೇಳಿದರೆ ಟ್ಯಾನ್ ಎ ಅಂತ ತೊಗೊಂಡಿದ್ದಾರೆ. ಇನ್ ಟರ್ಮ್ಸ್ ಆಫ್ ಕಾಟ್ ಎ ಅಂತ ತೊಗೊಂಡಿರೋದ್ರಿಂದ ರೆಸಿಪ್ರೋಕಲ್ ಏನು ಬರುತ್ತೆ, ಟ್ಯಾನ್ ಎಗೆ 1 / ಕಾಟ್ ಎ ಅಂತ ಬರುತ್ತೆ. ಸೊ ರೆಸಿಪ್ರೋಕಲ್ ಅಂತ ನಾವು ಇಲ್ಲೇ ತೊಗೊತೀವಿ. ಇದೇ ಬಂತು ನಮ್ಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ. ರೈಟ್ ಆಲ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಆ್ಯಂಗಲ್ ಎ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ ಅಂತ ಇದೆ. ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎನಲ್ಲಿ ನಾವೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಮಾಡಬೇಕಾದ್ರೆ ಇದರಲ್ಲಿ ನಾನು ಫಸ್ಟು ಕಾಸ್ನ ನಾನು ಮಾಡ್ಕೊಂಬರ್ತೀನಿ. ಈಸಿಯಾಗಿ ನಾವು ಮಾಡ್ತಾ ಬರ್ಬೋದಾಗುತ್ತೆ, ಯಾಕೆಂದರೆ ರೆಸಿಪ್ರೋಕಲ್ ಆಗಿರುತ್ತೆ. ಇದರಲ್ಲಿ ಫಸ್ಟ್ ನಾನು ಏನಂತ ಬರ್ಕೊತೀನಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಬರ್ಕೊಳ್ಳೋಣ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುದಾಯಿತು, ಫಸ್ಟ್ ನಾನು ಕಾಸ್ ಎ ತೊಗೊತೀನಿ. ಕಾಸ್ ಎ ಈಸ್ ಈಕ್ವಲ್ ಟು 1 / ಸೀಕೆಂಟ್ ಎ ಅಂತ ತೊಗೊತೀನಿ, ಯಾಕೆಂದರೆ ಇದು ಬಂದು ರೆಸಿಪ್ರೋಕಲ್ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಮ್ಗೆ ಇನ್ನೊಂದು ಫಾರ್ಮುಲಾ ಏನು, ಇನ್ ಟರ್ಮ್ಸ್ ಆಫ್ ಸೈನಿಂದ ತೊಗೊಳ್ಳೋಣ. ಅವಾಗ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ + ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ಹಾಗೆ ಇದು ನಮಗೆ ಕಾಸ್ ಸ್ಕ್ವೇರ್ ಎ ಅಂದರೆ ನಮಗೆ ಕಾಸ್ ಎ ಅಂದರೆ ಇಲ್ಲಿ ಮೇಲ್ಗಡೆ ಏನಂತ ಇದೆ, 1 / ಸೀಕೆಂಟ್ ಎ ಅಂತ ಇದೆ. ಸೊ ಅದನ್ನೇ ನಾನು ಇಲ್ಲಿ ಬರ್ಕೊತೀನಿ. ಏನಂತ ಬರುತ್ತೆ, ಸೈನ್ ಸ್ಕ್ವೇರ್ ಎ + 1 / ಸೀಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ಹಾಗೆ ನೆಕ್ಸ್ಟ್ ಇದು ಮಾಡ್ತಾ ಬಂದರೆ ಸೈನ್ ಸ್ಕ್ವೇರ್ ಎ, ಸೈನ್ ನಮಗೆ ಬೇಕಾಗಿರೋದು ಬರೀ ಸೈನ್ ಸ್ಕ್ವೇರ್ ಎ ಅಂದರೆ ಸೊ 1 - 1 / ಸೀಕೆಂಟ್ ಸ್ಕ್ವೇರ್ ಎ ಆಗಿರುತ್ತೆ. ಹಾಗೆ ಇದು ಬಂದು ನಾನು ಸ್ಕ್ವೇರ್ ರೂಟ್ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ನಮಗೆ ಬೇಕಾಗಿರೋದು ಏನು, ಬರೀ ಸೈನ್ ಎ ಅಂತ ಇರೋದ್ರಿಂದ ಸೈನ್ ಎ ಈಸ್ ಈಕ್ವಲ್ ಟು √= ಸೀಕೆಂಟ್ ಸ್ಕ್ವೇರ್ ಎ - 1 / ಸೀಕೆಂಟ್ ಎ ಅಂತ ತೊಗೊತೀನಿ, ಸೀಕೆಂಟ್ ಸ್ಕ್ವೇರ್ ಎ ಅಂತ. ಈಗ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಬರೀ ನಾವು ಸೀಕೆಂಟ್ ಎ ಅಂತ ನಾನು ಸಹ ನಾವಿಲ್ಲಿ ಬರ್ಕೋಬೋದು. ನೆಕ್ಸ್ಟ್ ನನಗೆ ಇನ್ ಟರ್ಮ್ಸ್ ಆಫ್ ಸೈನ್ ಎ ಆಯಿತು. ಈಗ ಇನ್ ಟರ್ಮ್ಸ್ ಆಫ್
ನಾವೇನಂತ ತೊಗೊತೀನಿ, ಸೈನ್ ಎ ತೊಗೊಂಡೆ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ. ಹಾಗೆ ಈಗ ನೆಕ್ಸ್ಟು ಟ್ಯಾನ್ ತೊಗೊತೀನಿ. ಓಕೆ, 1 + tan ಸ್ಕ್ವೇರ್ ಎ = ಸೀಕೆಂಟ್ ಸ್ಕ್ವೇರ್ ಎ. ಈಗ ನಮ್ಗೆ ಬೇಕಾಗಿರೋದು ಬರೀ ಟ್ಯಾನ್ ಎ ಬೇಕಾ. ಸೊ ಹಂಗಾಗಿ ಟ್ಯಾನ್ ಸ್ಕ್ವೇರ್ ಎ = ಸೀಕೆಂಟ್ ಸ್ಕ್ವೇರ್ ಎ -1 ಅಂತ ಬರುತ್ತೆ. ಇಲ್ಲಿ +1 ಇದ್ದಿದ್ದು ಈ ಸೈಡ್ ಹೋದರೆ -1. ಈಗ ಬರೀಬೇಕಾಗಿರೋದು ಟ್ಯಾನ್ ಎ ಅಂತ ಹೇಳಿರೋದ್ರಿಂದ ಟ್ಯಾನ್ ಎ = ಸೀಕೆಂಟ್ ಸ್ಕ್ವೇರ್ ಎ -1 ಅಂತ ಬರುತ್ತೆ. ಅದು ಬಂದು ಕಾಸ್ ಎ ಇದು ಬಂದು ನಮಗೆ ಫಸ್ಟ್, ಇದು ಸೆಕೆಂಡ್, ಇದು ಬಂದು ನಮಗೆ ಥರ್ಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಬರ್ಕೊಂಬರ್ತೀನಿ, ಕಾಟ್ ಎ. ನಮಗೆ ಇನ್ ಟರ್ಮ್ಸ್ ಆಫ್ ಕಾಟ್ ಎ ಅಂತ ತೊಗೊಂಡ್ರೆ ಕಾಟ್ ಎ = ಕಾಸ್ ಎ / ಸೈನ್ ಎ ಅಂತ ಗೊತ್ತು. ಅದನ್ನೇ ಕಾಸ್ ಎ ಅಂದರೆ ನಮ್ಗೆ ಏನಂತ ವ್ಯಾಲ್ಯೂ ಬಂದಿದೆ, 1 / ಸೀಕೆಂಟ್ ಎ ಅಂತ ಇದೆ. ಸೊ 1 / ಸೀಕೆಂಟ್ ಎನ ನಾವು ಇಲ್ಲಿ ಬರ್ಕೊಡೋಣ. 1 / ಸೀಕೆಂಟ್ ಎ / ಸೈನ್ ಎಗೆ ನಾವು ಏನಂತ ತೊಗೊತೀವಿ, ಸೈನ್ ಎಗೆ ಇಲ್ಲಿ ಏನಂತ ಇದೆ ಅದನ್ನು ನಾನು ಇಲ್ಲಿ ಬರ್ಕೊಂಬರ್ತೀನಿ. ಏನು, ಸೀಕೆಂಟ್ ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ -1 ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ -1. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ನಾನು ಆಗಲೇ ಹೇಳ್ದಂಗೆ ಸೀಕೆಂಟ್ ಎ ಅಂತ ಬಂತು. ಈಗ ನೋಡಿ ಏನಾದ್ರು ಕ್ಯಾನ್ಸಲ್ ಆಗುತ್ತೆ, ಸೀಕೆಂಟ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ 1 / ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ -1 ಅಂತಲೂ ಬರ್ಕೋಬೋದು. ಇಲ್ಲ ಟ್ಯಾನ್ ಎಗೆ ರೆಸಿಪ್ರೋಕಲ್ ಆಗಿ ಇದು ಬರುತ್ತೆ ಅಂತಲೂ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. ಓಕೆ, ಎರಡು ಥರ ಮಾಡಿಕೊಂಡ್ರು ಒಂದೇ. ನೆಕ್ಸ್ಟ್ ಈಗ ನಿಮಗೆ ಸೈನ್ ಎ ಆಯಿತು, ಕಾಸ್ ಎ ಆಯಿತು, ಟ್ಯಾನ್ ಎ ಆಯಿತು, ಕಾಟ್ ಎ ಆಯಿತು. ಇವಾಗ ಲಾಸ್ಟ್ ಕೊಸಿಕೆಂಟ್ ಎ. ಕೊಸಿಕೆಂಟ್ ಎ = 1 / ಸೈನ್ ಎ. 1 / ಸೈನ್ ಎ ಅಂದರೆ ಏನಂತ ಇದೆ ಇಲ್ಲಿ, 1 / ಸೀಕೆಂಟ್ ಸ್ಕ್ವೇರ್ ಎ -1 / ಸೀಕೆಂಟ್ ಎ ಅಂತ ಬರ್ಕೋಬೋದಾ. ಈ ಸೀಕೆಂಟ್ ಎ ಡಿನಾಮಿನೇಟರಲ್ಲಿ ಇದ್ದಿದ್ದು ಈ ಸೈಡ್ ಹೋದರೆ ನ್ಯೂಮರೇಟರ್ಗಾಗುತ್ತೆ. ಸೊ ಕೊಸಿಕೆಂಟ್ ಎ = ಸೀಕೆಂಟ್ ಎ / ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ -1 ಸೀಕೆಂಟ್ ಸ್ಕ್ವೇರ್ ಎ -1 ಅಂತ ಬರುತ್ತೆ. ಹಾಗಾದರೆ ನಮಗೆಲ್ಲದು ಬಂದಂಗೆ ಆಯ್ತು ನೋಡಿ. ಇದು ಒಂದು ನೆಕ್ಸ್ಟು ಕಾಟ್ ಎ = 1 / ಸೀಕೆಂಟ್ ಎ ಸೀಕೆಂಟ್ ಸ್ಕ್ವೇರ್ ಎ -1. ಇದು ಬಂದು ನನ್ನ ಫಸ್ಟ್ನೇದಾಗಿರುತ್ತೆ. ಕಾಸ್ ಎ = 1 / ಸೀಕೆಂಟ್ ಎ, ಮತ್ತು ಇದು 2, ಇದು 3, 4, 5. ಓಕೆ, ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ನಾವು ಇದನ್ನು ನಮ್ಮ ಫಂಕ್ಷನ್ಸ್ನ ನಾವು ಮಾಡಿದ್ದಾಯಿತು. ಓಕೆ, ಇದು ಫಸ್ಟು, ಇದು ಸೆಕೆಂಡ್ ಅಂತ ತೊಗೊತೀನಿ, ಇದು ಥರ್ಡ್, ಇದು ಬಂದು ನಮಗೆ ಫೋರ್ತ್. ಹಾಗೆ ಇದಕ್ಕೆ ನಮ್ಗೆ ವ್ಯಾಲ್ಯೂ ಬಂದಿದೆ. ಸೊ ಅದನ್ನು ನಾವು 5th ಅಂತ ತೊಗೊಂಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಎವ್ಯಾಲ್ಯೂಯೇಟ್ sin ಸ್ಕ್ವೇರ್ 63 ಡಿಗ್ರಿ + sin ಸ್ಕ್ವೇರ್ 27 ಡಿಗ್ರಿ / cos ಸ್ಕ್ವೇರ್ 17 ಡಿಗ್ರಿ + cos ಸ್ಕ್ವೇರ್ 73 ಡಿಗ್ರಿ ಅಂತ ಇದೆ. ಈ ಎರಡಲ್ಲಿ ಯಾವ್ದಾರ ಒಂದು ಫಾರ್ಮ್ನ ನಾನು ತೊಗೋಬೇಕಾಗುತ್ತೆ. 90 ಡಿಗ್ರಿ -27 ಅಂತ ತೊಗೊತೀನಿ. ಏಕೆ, ಈ 63 ಡಿಗ್ರಿ ಇರೋ ಜಾಗದಲ್ಲಿ 90 ಡಿಗ್ರಿ -27 ಅಂದರೆ 63ನೇ ಬರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಬರ್ಕೊಂಡಿದ್ದೀವಿ ಈ ಥರ. ಅದೇ ಥರನೇ cos ಸ್ಕ್ವೇರ್ ಇಂಟು ಇದು 90 ಡಿಗ್ರಿ -70 ಡಿಗ್ರಿ ತೊಗೊತೀನಿ, 73 ಡಿಗ್ರಿ. ಹಾಗೆ ಪ್ಲಸ್ cos ಸ್ಕ್ವೇರ್ 73 ಡಿಗ್ರಿ ಬರುತ್ತೆ. ಇದು ಸೈನ್ ಇದ್ದಿದ್ದು ಏನಾಗುತ್ತೆ, 90 ಡಿಗ್ರಿ ಅಂತಾಗ ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ. ಸೊ cos ಸ್ಕ್ವೇರ್ 27 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ. ಹಾಗೆ ಡಿವೈಡೆಡ್ ಬೈ ಇದು ಸಹ ಕಾಸ್ ಇದ್ದಿದ್ದು ಏನಾಗುತ್ತೆ, ಸೈನ್ ಆಗುತ್ತೆ. ಸೊ ಸೈನ್ ಸ್ಕ್ವೇರ್ 73 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 73 ಡಿಗ್ರಿ. ಈಗ ಏನಾಗುತ್ತೆ, ಎರಡು ನಮಗೆ ಸೇಮ್ ಇರೋದ್ರಿಂದ ಈಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1 ಅಂತ ಇರೋದ್ರಿಂದ ನಾವೇನಂತ ಬರ್ಕೋಬೋದು, ಇದನ್ನು ಸಹ ಕಾಸ್ ಸ್ಕ್ವೇರ್ 27 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಅಂತ ಎರಡು ನಮಗೆ 27 ಇರೋದ್ರಿಂದ 1 / 1 ಅಂತ ಬರ್ಕೋಬೋದು. ಆನ್ಸರ್ ವಿಲ್ ಬಿ ದ 1. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಸೈನ್ ಸ್ಕ್ವೇರ್ 25 ಡಿಗ್ರಿ ಇಂಟು ಕಾಸ್ 65 ಡಿಗ್ರಿ ಕಾಸ್ 25 ಡಿಗ್ರಿ ಇಂಟು ಸೈನ್ 65 ಡಿಗ್ರಿ ಇದೆ. ಇದನ್ನೇ ನಾನು ಇಲ್ಲಿ ಇದು ಮಾಡ್ತಾ ಬಂದರೆ ಏನಾಗುತ್ತೆ, ಇದು ಕಾಸ್ 65 ಡಿಗ್ರಿನ ನಾವೇನಂತ ತೊಗೋಬೋದು, ಕಾಸ್ ಆಫ್ 90 ಡಿಗ್ರಿ -25 ಡಿಗ್ರಿ ಅಂತ ತೊಗೋಬೋದು. ಅದೇ ಥರನೇ ಕಾಸ್ 25 ಡಿಗ್ರಿ ಅಂತ ಇದೆ. ಇದನ್ನೇ ಸೈನ್ ಏನಂತ ತೊಗೋಬೋದು, ಸೈನ್ ಆಫ್ 90 ಡಿಗ್ರಿ -25 ಡಿಗ್ರಿ ಅಂತ ತೊಗೋಬೋದಾ. ಆ ಥರ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ, ಸೈನ್ 25 ಡಿಗ್ರಿ ಹಾಗೆ ಬರ್ಕೊತೀನಿ. ನೆಕ್ಸ್ಟ್ ಕಾಸ್ 90 ಡಿಗ್ರಿ -25 ಡಿಗ್ರಿ ಅಂದರೆ ಸೈನ್ 25 ಡಿಗ್ರಿ ಅಂತಲೇ ಬರುತ್ತೆ. ಹಾಗೆ ಈ ಸೈಡ್ ನೋಡ್ತಾ ಬಂದರೆ ಕಾಸ್ 25 ಡಿಗ್ರಿ, ಹಾಗೆ ಈ ಸೈನ್ ಇದ್ದಿದ್ದೇನಾಗುತ್ತೆ, ಕಾಸ್ ಆಗುತ್ತೆ. ಸೊ ಕಾಸ್ 25 ಡಿಗ್ರಿ ಬರುತ್ತೆ. ಇಲ್ಲಿ ಸೈನ್ ಇಂಟು ಸೈನ್ ಅಂದರೆ ಸೈನ್ ಸ್ಕ್ವೇರ್ 25 ಡಿಗ್ರಿ, ಹಾಗೆ ಕಾಸ್ ಇಂಟು ಕಾಸ್ ಅಂದರೆ ಕಾಸ್ ಸ್ಕ್ವೇರ್ 25 ಡಿಗ್ರಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ
ನಂಗೆ ಆನ್ಸರ್ ವಿಲ್ ಬಿ ದ 1 ಇದೆ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಆಪ್ಷನ್, ಜಸ್ಟಿಫೈ ಯುವರ್ ಚಾಯ್ಸ್ ಅಂತ ಇದೆ. ಏನಂತ ಇದೆ ಕ್ವಶನ್ ಬಂದು 9 ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 9 tan ಸ್ಕ್ವೇರ್ ಎ ಅಂತ ಇದೆ. ಎ ಬಂದು ನಮಗೆ 1, ಬಿ ಬಂದು 9, ಸಿ ಬಂದು 8 ಇದೆ, ಡಿ ಬಂದು 0 ಇದೆ. ಏನಂತ ಇದು ಕ್ವಶನ್ ಬಂದು 9 ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 9 tan ಸ್ಕ್ವೇರ್ ಎ ಅಂತ ಇದೆ. ಇದರಲ್ಲಿ ನಾನು ಏನು ಕಾಮನ್ ತೊಗೋಬೋದು ನೋಡಿ, 9 ಎರಡಲ್ಲೂ ಇರೋದ್ರಿಂದ 9ನ ನಾನು ಕಾಮನ್ ತೊಗೊತೀನಿ. 9 ಇಂಟು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ tan ಸ್ಕ್ವೇರ್ ಎ, ಇದು ಯಾವ ಫಾರ್ಮುಲಾ ಬಂದಂಗೆ ಬಂದಿದೆ ನೋಡಿ, ಇಲ್ಲಿ 1 ಪ್ಲಸ್ tan ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಇದೆ. ಅದೇ ಥರನೇ ಇಲ್ಲಿ 1ನ ನಾನು ಹಾಗೆ ಬರ್ಕೊಂಡು ನಾನು ಸೆಕೆಂಡ್ ಸ್ಕ್ವೇರ್, ಇಲ್ಲಿ ನಮಗೆ ಸೆಕೆಂಡ್ ಸ್ಕ್ವೇರ್ ಹತ್ರ ನಾನು ಟ್ಯಾನ ನಾನು ತೊಗೊಂಬಂದರೆ ಪ್ಲಸ್ ಇದ್ದಿದ್ದೇನಾಗುತ್ತೆ ಮೈನಸ್ ಆಗುತ್ತೆ. ಅದೇ ಫಾರ್ಮುಲಾ ಬರ್ಕೊಂಬರ್ತಾ ಇದ್ದೀನಿ ನೋಡಿ, 1 ಈಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ tan ಸ್ಕ್ವೇರ್ ಎ. ಹಾಗಾದರೆ ನಮ್ಗೆ ಆನ್ಸರ್ ಏನಂತ ಬರುತ್ತೆ, ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ tan ಸ್ಕ್ವೇರ್ ಎ ಇರೋ ಜಾಗದಲ್ಲಿ 1 ಅಂತ ಬರುತ್ತೆ. ಸೊ 9 1 ಸ 9, ಆನ್ಸರ್ ವಿಲ್ ಬಿ ದ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಏನಂತ ಇದೆ, 1 ಪ್ಲಸ್ tan ಥೀಟಾ ಪ್ಲಸ್ ಸೆಕೆಂಡ್ ಥೀಟಾ, ಅದೇ ಥರನೇ 1 ಪ್ಲಸ್ ಕಾಟ್ ಥೀಟಾ ಮೈನಸ್ ಕೊಸೆಕೆಂಡ್ ಥೀಟಾ ಅಂತ ಇದೆ. ಇದರಲ್ಲಿ ನಮಗೆ ಎ ಬಂದು 0 1, ಬಿ ಬಂದು 1, ಸಿ ಬಂದು 2, ಹಾಗೆ ಡಿ ಬಂದು -1 ಅಂತ ಇದೆ. ವಿ ನೋ ದಟ್, ನಮ್ಗೆ ಗೊತ್ತಿರೋ ಪ್ರಕಾರ tan ಥೀಟಾ ಅಂದರೆ ನಾವು ಏನಂತ ತೊಗೊತೀವಿ, sin ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಅದೇ ಥರನೇ ಕಾಟ್ ಥೀಟಾ ಅಂದರೆ ಏನಂತ ತೊಗೊಂಬರ್ತೀವಿ, ಕಾಸ್ ಥೀಟಾ ಡಿವೈಡೆಡ್ ಬೈ sin ಥೀಟಾ. ಅದೇ ಥರನೇ ಸೆಕೆಂಡ್ ಥೀಟಾ ಅಂದರೆ ಏನಂತ ತೊಗೊತೀವಿ, ಸೆಕೆಂಡ್ ಥೀಟಾ ಅಂದರೆ ನಾವು 1 ಡಿವೈಡೆಡ್ ಬೈ ಕಾಸ್ ಥೀಟಾ ತೊಗೊತೀವಿ. ಅದೇ ಥರ ಕೊಸೆಕೆಂಡ್ ಥೀಟಾ ಅಂದರೆ ಏನಂತ ತೊಗೊತೀವಿ, ಕೊಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ sin ಥೀಟಾ ಅಂತ ತೊಗೊತೀವಿ. ಸೊ 1 ಡಿವೈಡೆಡ್ ಬೈ sin ಥೀಟಾ ಅಂತ ಬರ್ಕೊಳ್ಳೋಣ. ಈಗ ನೋಡಿ, ಇದರಲ್ಲಿ ನಾವೇನಂತ ಬರ್ಕೊತೀವಿ, 1 ಪ್ಲಸ್ ಟ್ಯಾನ್ ಥೀಟಾಗೆ ಏನಂತ ಇದೆ, sin ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಹಾಗೆ ಸೆಕೆಂಡ್ ಥೀಟಾಗೆ ಏನಂತ ಇದೆ, 1 ಡಿವೈಡೆಡ್ ಬೈ ಕಾಸ್ ಥೀಟಾ ಇದೆ. ಸೊ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಬರ್ಕೊಳ್ಳೋಣ. ನೆಕ್ಸ್ಟ್ ಇಂಟು 1 ಪ್ಲಸ್ ಕಾಟ್ ಥೀಟಾ ಅಂದರೆ ಏನಂತ ಬರುತ್ತೆ ನೋಡಿ, ಕಾಸ್ ಥೀಟಾ ಡಿವೈಡೆಡ್ ಬೈ sin ಥೀಟಾ. ಹಾಗೆ ನೆಕ್ಸ್ಟ್ ಇಲ್ಲೇನಿದೆ, ಇಲ್ಲಿ ಮೈನಸ್ ಇದೆ, ಕೊಸೆಕೆಂಡ್ ಥೀಟಾ ಅಂದರೆ 1 ಡಿವೈಡೆಡ್ ಬೈ sin ಥೀಟಾ ಬರುತ್ತೆ. ಇಲ್ಲಿ ನಮಗೆ ನೋಡ್ತಾ ಬಂದರೆ ಇಲ್ಲಿ ಕಾಸ್ ಥೀಟಾ ಏನು ಬರುತ್ತೆ, ಕಾಸ್ ಥೀಟಾ ಎರಡರಲ್ಲಿ ಎಲ್ ಸಿ ಎಮ್ ಇರೋದ್ರಿಂದ ಇದೊಂದು ಕಡೆ ಎಲ್ ಸಿ ಎಮ್ ತೊಗೊಳ್ಳೋಣ. 1 ಇದ್ದಿದ್ದು ಈ ಸೈಡ್ ಬಂದರೆ ನಮಗೆ ಎಲ್ ಸಿ ಎಮ್ ತೊಗೊಂಡಿರೋದ್ರಿಂದ ಇದು ಕಾಸ್ ಥೀಟಾ ಪ್ಲಸ್ sin ಥೀಟಾ ಪ್ಲಸ್ 1 ಅಂತ ತೊಗೊತೀನಿ. ಹಾಗೆ ಈ ಸೈಡ್ ಬಂದರೆ ಇದು sin ಥೀಟಾನ ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, sin ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ sin ಥೀಟಾ ಅಂತ ತೊಗೊತೀವಿ. ಓಕೆ, ಈಗ ನೋಡುತ್ತಾ ಬಂದರೆ ನಮಗೆ ಎರಡು ಅಲ್ಲಿನೂ ಸೇಮ್ ಇರೋಂಗಿದೆ. ಹೆಂಗೆ, sin ಥೀಟಾ ಪ್ಲಸ್ ಕಾಸ್ ಥೀಟಾ ಇಲ್ಲೂ ಇದೆ, ಇಲ್ಲೂ ಸಹ sin ಥೀಟಾ ಪ್ಲಸ್ ಕಾಸ್ ಥೀಟಾ ಇದೆ, ಇಲ್ಲಿ +1 ಇದೆ, ಇಲ್ಲಿ -1 ಇದೆ. ಈ ಥರ ಫಾರ್ಮಲ್ಲಿ ಇದ್ದಾಗ ನಾವೇನು ಮಾಡ್ತಾ ಬರಬೇಕು, ಯಾವ ಫಾರ್ಮಲ್ಲಿ ಇದ್ದಾಗ a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಈ ಥರ ಫಾರ್ಮಲ್ಲಿ ಇದ್ದಾಗ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೊತೀವಿ. ಓಕೆ, ಈಗ ನೋಡ್ತಾ ಬನ್ನಿ, ಇಲ್ಲಿ ಮಾಡ್ತಾ ಬರೋಣ. ಇಲ್ಲಿ ನಾನು ಇದನ್ನು ನನಗೆ a ಅಂತ ತೊಗೊತೀನಿ, ಇದನ್ನು ನಾನು b ಅಂತ ತೊಗೊತೀನಿ. ಹಾಗೆ ಇಲ್ಲಿ ಕಾಸ್ ಥೀಟಾ ಅಂತ ಇದೆ ನೋಡಿ, ಇಲ್ಲಿ ಕಾಸ್ ಥೀಟಾ ಮತ್ತು sin ಥೀಟಾ ಎರಡು ನಮಗೆ ಇದರಲ್ಲಿರೋದ್ರಿಂದ ಕಾಸ್ ಥೀಟಾ ಇಂಟು sin ಥೀಟಾ ಅಂತ ತೊಗೊತೀನಿ. ಓಕೆ, ಈಗ ನೋಡ್ತಾ ಬಂದರೆ ನಮಗೆ ಎರಡನ್ನೂ ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನಂತ ಬರುತ್ತೆ, 1 ಪ್ಲಸ್ sin ಥೀಟಾ, ಇಲ್ಲಿ sin ಥೀಟಾ ಬಂದು ಈ ಸೈಡ್ ಬಂದರೆ sin ಸ್ಕ್ವೇರ್ ಥೀಟಾ ಪ್ಲಸ್ sin ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಬಂದಿದೆ. ಈಗ ನಾವು ನೋಡ್ತಾ ಬರ್ತೀವಿ, sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದು ಯಾವ ಫಾರ್ಮಲ್ಲಿದೆ, a ಪ್ಲಸ್ ಬಿ ಓ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮಲ್ಲಿದೆ, ಪ್ಲಸ್ 2a ಅಂದರೆ sin ಥೀಟಾ ಹಾಗೆ ಇಂಟು ಕಾಸ್ ಥೀಟಾ -1 ಅಂತ ಹಾಗೆ ಬರ್ಕೊತೀನಿ. sin ಸ್ಕ್ವೇರ್ ಥೀಟಾ ಇದು ಹಾಗೆ ಡಿನಾಮಿನೇಟರಲ್ಲಿ ಕಾಸ್ ಥೀಟಾ ಇಂಟು sin ಥೀಟಾ ಅಂತ ಬರ್ಕೊಳ್ಳೋಣ. ಇಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ನಮಗೇನು ಬಂದಿದೆ, 1 ಅಂತ ಬಂದಿದೆ. ಸೊ ಪ್ಲಸ್ 2 sin ಥೀಟಾ ಪ್ಲಸ್ 2 sin ಥೀಟಾ ಇಂಟು ಕಾಸ್ ಥೀಟಾ -1 ಅಂತ ಬರುತ್ತೆ. ಸೊ ಈ ಕಡೆ ಕಾಸ್ ಥೀಟಾ ಡಿವೈಡೆಡ್ ಬೈ sin ಥೀಟಾ ಅಂತ ತೊಗೊಳ್ಳೋಣ. +1 -1 ಕ್ಯಾನ್ಸಲ್ಲು. ಹಾಗೆ ಇಲ್ಲಿ ಇನ್ನೇನಾದ್ರು ಡಿವೈಡ್ ಮಾಡ್ಬೋದಾ ನೋಡಿ, ಎಸ್ ಡಿವೈಡ್ ಮಾಡ್ಬೋದು. ಅದನ್ನು ಇನ್ನೊಂದು ಸರ್ತಿ ಬರ್ಕೊತೀನಿ, 2 sin ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ
ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಅಂತ ಬರ್ಕೊಂಡ್ರು ಅಂದರೆ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಅಂತ ಬರ್ಕೊಂಡ್ರು ಅಂದರೆ ಎರಡು ಕ್ಯಾನ್ಸಲ್ ಆದರೆ ವ್ಯಾಲ್ಯೂ ವಿಲ್ ಬಿ ದ 2 ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 2 ಯಾವುದ್ರಲ್ಲಿ ಬಂದಿದೆ ನೋಡಿ, SC ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 ಮೈನಸ್ ಸೈನ್ ಎ ಅಂತ ಇದೆ. ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ 1 ಮೈನಸ್ ಸೈನ್ ಎ, ಇದರಲ್ಲಿ ನಾವು ಸೆಕೆಂಡ್ ಎ ಸೈನ್ ಎ ಸೆಕೆಂಡ್ ಎ ಮತ್ತು ಕಾಸ್ ಎ ಅಂತ ಇದೆ. ಇದನ್ನು ನಾವು ಮಾಡ್ತಾ ಬರೋಣ. ಫಸ್ಟು ಸೆಕೆಂಡ್ ಎ ಅಂದರೆ ನಮಗೇನು ಗೊತ್ತು, 1 ಡಿವೈಡೆಡ್ ಬೈ ಕಾಸ್ ಎ. ಹಾಗೆ ಟ್ಯಾನ್ ಎ ಅಂದರೆ ನಮಗೇನು ಗೊತ್ತು, 1 ಡಿವೈಡೆಡ್ ಬೈ ಕಾಟ್ ಎ ಅಂತಲೂ ಬರ್ಬೋದು. ಇಫ್ ಟರ್ಮ್ ಆಫ್ ಕಾಸ್ ಅಂತ ತೊಗೊಂಡ್ರೆ ಸೈನ್ ಎ ಕಾಸ್ ಎ, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ತೊಗೊತೀನಿ. ಹಾಗೆ ಇಲ್ಲಿ ಸೆಕೆಂಡ್ ಎ ಇರೋ ಜಾಗಕ್ಕೆ 1 ಡಿವೈಡೆಡ್ ಬೈ ಕಾಸ್ ಎ, ಈಗ ಟ್ಯಾನ್ ಎ ಇರೋ ಜಾಗಕ್ಕೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ಕೊಳ್ಳೋಣ. ಹಾಗೆ ಇಂಟು 1 ಮೈನಸ್ ಸೈನ್ ಎ ಅಂತ ತೊಗೊತೀನಿ. ನೆಕ್ಸ್ಟ್ ಇಲ್ಲಿ ಕಾಸ್ ಎ ಇಂಟು ಕಾಸ್ ಎ ಅಂದರೆ ಕಾಸ್ ಎ ಅಂತಲೇ ತೊಗೊತೀನಿ. ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ. ಈಗ ನೋಡಿ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಅಂದರೆ ನಮಗೇನು ಬರುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗೇನಾಗುತ್ತೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ತೊಗೊತೀನಿ. ಹಾಗೆ ಏನು ಆ ಫಾರ್ಮಲ್ಲಿ ಬಂದಂಗಿದೆ ನೋಡಿ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1. ಅದೇ ಥರನೇ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಕಾಸ್ ಸ್ಕ್ವೇರ್ ಟೀಟಾ ಆಗಿರುತ್ತೆ. ಸೊ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ, ಇದು ಕ್ಯಾನ್ಸಲ್ ಆದರೆ ನಮ್ಗೆ ವ್ಯಾಲ್ಯೂ ಬರೋದು ಕಾಸ್ ಎ ಆಗಿರುತ್ತೆ. ಸೊ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, 1 ಪ್ಲಸ್ ಟ್ಯಾನ್ ಎ ಡಿವೈಡೆಡ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳೋಣ. ಇಲ್ಲಿ ಇದನ್ನು ಇದು ಮಾಡ್ತಾ ಬಂದರೆ ನಮ್ಗೆ ಏನಂತ ವ್ಯಾಲ್ಯೂ ಬರುತ್ತೆ, 1 ಪ್ಲಸ್ ಡಿವೈಡೆಡ್ ಬೈ ಟ್ಯಾನ್ ಇರೋ ಜಾಗಕ್ಕೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ಹಾಗೆ ಇಲ್ಲಿ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೊತೀನಿ. ಓಕೆ, ಇಲ್ಲಿ ನಾವು ಏನು ಮಾಡ್ತಾ ಬರ್ತೀವಿ, ಇದನ್ನು ನಾನು LCM ತೊಗೊಂಬಂದರೆ ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಅಂತ ಬರುತ್ತೆ. ಅದೇ ಥರನೇ ಈ ಸೈಡು ಡಿನಾಮಿನೇಟರಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಬರುತ್ತೆ. ಓಕೆ, ಈಗ ನಾವು ನೋಡ್ತಾ ಬಂದರೆ ಏನು ಮಾಡ್ತಾ ಬರ್ಬೋದು, ಈ ಥರ ಬಂದರೆ ಇದು ನಮಗೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1 ಅಂತಲೇ ಬರುತ್ತೆ. ಸೊ ಬಿಟ್ಟು ಹಾಕೋಣ. ಇದು ಡಿನಾಮಿನೇಟರಲ್ಲಿ ಇದು ಈ ಸೈಡ್ ಹೋದರೆ ನ್ಯೂಮರೇಟರ್ ಹೋಗುತ್ತೆ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಅಂತ ಬರುತ್ತೆ. ಓಕೆ, ಈಗ ನನಗೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ನಮಗೇನು ಗೊತ್ತು, ಟ್ಯಾನ್ ಎ ಅಂತ ಗೊತ್ತು. ಸೊ ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿರೋ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.